ರಾಹುಲ್ ಗಾಂಧಿ ಪ್ರಶ್ನೆಗೆ ಖಡಕ್ ಉತ್ತರ ನೀಡಿದ ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳಿದ ರಾಹುಲ್ ಗಾಂಧಿಗೆ ಟೈಮ್ ಇದ್ರೆ ಹಳೆ ಡೇಟಾಗಳನ್ನ ಪರಿಶೀಲಿಸಿ ನೋಡ್ಲಿ ಅಂತ ವಾರ್ನ್ ಮಾಡಿದ ಫಡ್ನವೀಸ್. ಕೊನೆ ಘಳಿಗೆಯಲ್ಲಿ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದು ಇದೇ ಮೊದಲಲ್ಲ, ಈ ಹಿಂದೆನೂ ಆಗಿತ್ತು. ಬಿಜೆಪಿ ವೋಟರ್ಸ್ ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿದ್ರೆ ಬಿಜೆಪಿನೇ ಗೆಲ್ಲಬೇಕಿತ್ತು, ಆದ್ರೆ ಗೆದ್ದಿತ್ತು ಮಹಾ ವಿಕಾಸ್ ಅಘಾಡಿ. ನಮಸ್ಕಾರ. ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಅದೇನಂತ ಹೇಳಿದ್ರೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈಗ ಪತ್ರಕರ್ತರಾಗಿ ಬಿಟ್ಟಿದ್ದಾರೆ. ಮೊನ್ನೆ ಆದರೆ ಜೂನ್ 7ಕ್ಕೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಲೇಖನವನ್ನ ಬರೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿ ನಕಲಿ ಮತದಾರರನ್ನ ಬಳಸಿಕೊಂಡು ಬಿಟ್ಟಿದ್ದಾರೆ. ಈ ಅಂಕಿಅಂಶಗಳನ್ನೆಲ್ಲ ಚೆಕ್ ಮಾಡಿ ಈ ನಕಲಿ ಮತದಾರರಿಂದಲೇ ಬಿಜೆಪಿ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ ಅಂತ ಹೇಳಿ ಒಂದು ದೊಡ್ಡ ಲೇಖನವನ್ನ ಬರೆದಿದ್ದಾರೆ. ಇವರ ಈ ಸಾಕ್ಷ್ಯಾಧಾರಗಳೇ ಇಲ್ಲದಂತಹ ಲೇಖನವನ್ನ ಓದಿದ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ರಾಹುಲ್ ಗಾಂಧಿ ಅವರಿಗೆ ಪ್ರತ್ಯುತ್ತರವನ್ನ ನೀಡುವುದಕ್ಕಾಗಿ ತಾವು ಒಂದು ಲೇಖನವನ್ನ ಬರೆದಿದ್ದಾರೆ. ಈ ವಿಚಾರವನ್ನ ಬಿಜೆಪಿಯ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿರುವಂತಹ BL ಸಂತೋಷ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ದೇವೇಂದ್ರ ಫಡ್ನವೀಸ್ ಅವರು ರಾಹುಲ್ ಗಾಂಧಿ ಲೇಖನದಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡಿದ್ರು, ಲೇಖನದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಆ ಎಲ್ಲಾ ಪ್ರಶ್ನೆಗಳಿಗೂ ಸಾಕ್ಷಿ ಆಧಾರ ಸಮೇತವಾಗಿ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ರಾಹುಲ್ ಗಾಂಧಿ ಮಾಡಿದ ಮೊದಲ ಆರೋಪ ಏನು ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನ್ನ ನೇಮಕಾತಿ ಪಾರದರ್ಶಕವಾಗಿಲ್ಲ ಅನ್ನುವಂಥದ್ದು. ಈ ಒಂದು ಆರೋಪಕ್ಕೆ ದೇವೇಂದ್ರ ಫಡ್ನವೀಸ್ ಅವರು, ನಾನು 1950ರಿಂದ ಲೆಕ್ಕ ಕೊಡ್ತೀನಿ, ದಾಖಲೆಗಳನ್ನ ಕೊಡ್ತೀನಿ. 1950ರಿಂದ ಇಲ್ಲಿಯವರೆಗೆ 26 ಚೀಫ್ ಎಲೆಕ್ಷನ್ ಕಮಿಷನರ್ಗಳನ್ನ ನೇಮಕ ಮಾಡಲಾಗಿದೆ. ಅದರಲ್ಲಿ 25 ಆಯುಕ್ತರನ್ನ ಸೆಂಟ್ರಲ್ ಗವರ್ನಮೆಂಟ್ ಡೈರೆಕ್ಟ್ ಆಗಿ ನೇಮಕ ಮಾಡಿದೆ. ಆದ್ರೆ ಮೋದಿ ಸರ್ಕಾರ ಬಂದ ಮೇಲೆ ಲೀಡರ್ ಆಫ್ ಅಪೋಸಿಷನ್ ಅನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನ ಮಾಡಿ ಆ ಮೂಲಕವಾಗಿ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ಕೊಟ್ಟರು. ಈ ಪ್ರಕ್ರಿಯೆ ಮೋದಿ ಸರ್ಕಾರ ಬಂದ ಮೇಲೆ ಪ್ರಜಾಸತ್ತಾತ್ಮಕವಾಗಿ ನಡೀತು ಅಂತ ಹೇಳಿ ದೇವೇಂದ್ರ ಫಡ್ನವೀಸ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮಾಡಿದ ಎರಡನೇ ಆರೋಪ ಏನು ಅಂತ ಹೇಳಿದ್ರೆ, ಮತದಾರರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ ಅನ್ನುವಂಥದ್ದು. ಇದಕ್ಕೆ ಉತ್ತರಿಸಿದಂತಹ ದೇವೇಂದ್ರ ಫಡ್ನವೀಸ್ ಅವರು, ರಾಹುಲ್ ಗಾಂಧಿ ಅವರೇ, ನಿಮಗೆ ಸಮಯ ಏನಾದ್ರೂ ಇದ್ರೆ ದಯವಿಟ್ಟು ಹಳೆಯ ಡೇಟಾಗಳನ್ನ ಒಮ್ಮೆ ಪರಿಶೀಲಿಸಿ ನೋಡಿ. ಇದುವರೆಗೆ ಅಂತ ಹೇಳಿದ್ರೆ 2014ರಿಂದ 2019ರವರೆಗೆ 63 ಲಕ್ಷ ಹೊಸ ಮತದಾರರನ್ನ ಸೇರಿಸಲಾಗಿದೆ. 2009ರಿಂದ 2014ರವರೆಗೆ 75 ಲಕ್ಷ ಹೊಸ ಮತದಾರರನ್ನ ಸೇರಿಸಲಾಗಿದೆ. 2004ರಿಂದ 2009ರವರೆಗೆ 1 ಕೋಟಿ ಹೊಸ ಮತದಾರರನ್ನ ಸೇರಿಸಲಾಗಿದೆ. ಅಂದ್ರೆ ಇದರ ಅರ್ಥ ಏನು? 2024ರಲ್ಲಿ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅಸಾಮಾನ್ಯವಾದದ್ದೇನೂ ನಡೆದಿಲ್ಲ ಅನ್ನುವಂಥದ್ದು ಇದರ ಅರ್ಥ. ಹಳೆ ಡೇಟಾಗಳನ್ನ ನೋಡಿದ್ರೆ ಅಲ್ಲೂ ಹೊಸ ಮತದಾರರು ಸೇರ್ಪಡೆಯಾಗಿದ್ದಾರೆ. 2024ರ ಡೇಟಾವನ್ನ ನೋಡಿದ್ರೆ ಅಲ್ಲೂ ಕೂಡ ಹೊಸ ಮತದಾರರು ಸೇರ್ಪಡೆಯಾಗಿದ್ದಾರೆ ಅಷ್ಟೇ ಅಂತ ಹೇಳಿ ದೇವೇಂದ್ರ ಫಡ್ನವೀಸ್ ಅವರು ರಾಹುಲ್ ಗಾಂಧಿಗೆ ಸರಿಯಾದ ಉತ್ತರವನ್ನ ಕೊಟ್ಟರು. ರಾಹುಲ್ ಗಾಂಧಿ ಅವರು ಮಾಡಿದ ಮೂರನೇ ಆರೋಪ ಏನು ಅಂತ ಹೇಳಿದ್ರೆ, ಹೈಯರ್ ಟರ್ನ್ಔಟ್ ಅಂದ್ರೆ ಕೊನೆಯ ಘಳಿಗೆಯಲ್ಲಿ 5-6 ಗಂಟೆಯ ಒಳಗಡೆ ಅತಿ ಹೆಚ್ಚು ಪರ್ಸೆಂಟೇಜ್ ಬರುವುದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು. ಇದಕ್ಕೂ ಕೂಡ ದೇವೇಂದ್ರ ಫಡ್ನವೀಸ್ ಅವರು ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಕೊನೆಯ ಘಳಿಗೆಯಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ಈ ಹಿಂದೆ ಅನೇಕ ಚುನಾವಣೆಗಳಲ್ಲೂ ಈ ರೀತಿ ನಡೆದಿದೆ. 6 ಗಂಟೆಯವರೆಗೂ ವೋಟ್ ಹಾಕೋದಕ್ಕೆ ಮತದಾರರಿಗೆ ಅವಕಾಶ ಇದೆ ಅನ್ನುವಂತಹ ವಿಚಾರ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ವಾ ಅಂತ ಫಡ್ನವೀಸ್ ಅವರು ಪ್ರಶ್ನಿಸಿದ್ದಾರೆ. 2024ರ ಲೋಕಸಭಾ ಚುನಾವಣೆಯ 2ನೇ ಹಂತದಲ್ಲೂ ಸಂಜೆ 5 ಗಂಟೆಯಷ್ಟೊತ್ತಿಗೆ ಮತದಾನದ ಪ್ರಮಾಣ 60.96ರಷ್ಟಿತ್ತು. ಈ ಬಗ್ಗೆ ಕೂಡ ವಿವರವಾದ ಲೇಖನ ಇದೆ. ಆ ಲೇಖನವನ್ನೇನಾದ್ರೂ ರಾಹುಲ್ ಗಾಂಧಿ ಅವರು ಓದಿದ್ರೆ ಇವತ್ತು ಈ ರೀತಿ ಸಿಲ್ಲಿ ಆರೋಪಗಳನ್ನ ಮಾಡ್ತಾ ಇರ್ಲಿಲ್ಲ ಅಂತ ಫಡ್ನವೀಸ್ ಅವರು ಹೇಳಿದ್ದಾರೆ. ವೋಟರ್ಸ್ ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಮ್ಯಾನಿಪ್ಯುಲೇಟ್ ಮಾಡಿ ಬಿಜೆಪಿ ಗೆದ್ದಿದೆ ಅಂತ ಹೇಳಿದ್ರೆ, ಮತದಾರರ ಸಂಖ್ಯೆಯನ್ನ ಜಾಸ್ತಿ ಮಾಡಿದೆ ಬಿಜೆಪಿ ಅಂತ ರಾಹುಲ್ ಗಾಂಧಿ ಅವರು ಏನ್ ಆರೋಪ ಮಾಡಿದ್ರು, ಈ ರೀತಿ ಮತದಾರರ ಸಂಖ್ಯೆ ಜಾಸ್ತಿ ಆಗಿರೋದು ಕೇವಲ 85 ಕ್ಷೇತ್ರಗಳಲ್ಲಿ ಮಾತ್ರ. ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, 85 ಕ್ಷೇತ್ರಗಳಲ್ಲೂ ಅಂದ್ರೆ ಮತದಾರರ ಸಂಖ್ಯೆ ಏನ್ ಜಾಸ್ತಿ ಇತ್ತು ಆ ಬಹುತೇಕ ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಮಹಾ ವಿಕಾಸ್ ಅಘಾಡಿ, ಬಿಜೆಪಿ ಅಲ್ಲ. ಸೊ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಹೇಳಿಕೆಗಳು, ಅವರು ಮಾಡಿರುವಂತಹ ಆರೋಪಗಳು ಸುಳ್ಳು ಅಂತ ಇಲ್ಲೇ ಸಾಬೀತಾಗುತ್ತೆ.
ರಾಹುಲ್ ಗಾಂಧಿ ಇನ್ನೂ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರವನ್ನ ಕೊಡಬಹುದು. ಆದರೆ ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಪ್ಪು ಚುಕ್ಕಿಯನ್ನು ಬಳಿಯುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರ ಪಕ್ಷವನ್ನ ಜನರೇ ಈಗಾಗಲೇ ತಿರಸ್ಕರಿಸಿದ್ದಾರೆ. ಹೀಗಿದ್ದಾಗಲೂ ರಾಹುಲ್ ಗಾಂಧಿ ಅವರು ಜನತೆಯ ಮ್ಯಾಂಡೇಟ್ ಅನ್ನ ತಿರಸ್ಕರಿಸಿರೋದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಅಧೋಗತಿಗೆ ಹೋಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.